ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇದು ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಹೀರೋ ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇದು ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಹೀರೋ ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇದು ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಹೀರೋ ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇದು ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳೂ ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಹೀರೋ ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ
ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳು ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳು ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ. ಹೇಳಿದ್ರಲ್ಲ ಇವಾಗಲೇ ಧನಂಜಯ ಅವರು ಅಷ್ಟೇ. ಅಂದ್ರೆ ಎಲ್ರು ಸಿನಿಮಾ ನೋಡಿ, ಸಿನಿಮಾ ಮಾಡ್ತಾ ಇರೋದೇ ಕನ್ನಡದಲ್ಲಿ. ನೀವೇನ್ ಹೇಳ್ತಾ ಇದ್ದೀರಾ ಕನ್ನಡ ಹೋರಾಟ ಅಂತ, ಕನ್ನಡ ಸಿನಿಮಾಗಳು ಅದ್ರದ್ದು ಒಂದು ಹೋರಾಟನೇ. ಅಷ್ಟು ಸಿನಿಮಾಗಳು ಆಗ್ತಾ ಇದೆ ಕನ್ನಡದಲ್ಲಿ ಅಂತ ಹೇಳಿದಾಗ ನಾವು ಅದನ್ನ ಸಿನಿಮಾಗಳು ಮಾಡ್ತಾ ಇರೋದು ಅದನ್ನ ಬೆಳ್ಸಕ್ಕೋಸ್ಕರನೇ. ಸೊ ಅದಕ್ಕೋಸ್ಕರ ಕನ್ನಡ ಸಿನಿಮಾಗಳು ಯಾವ್ದೇ ಬಂದ್ರು, ಯಾವ್ದೇ ಹೀರೋಯಿನ್ ಯಾರೇ ಇದ್ರು ಎಲ್ಲರೂ ಸಪೋರ್ಟ್ ಮಾಡಿ. ಅದರಿಂದ ಕಲಾವಿದ್ರು ಬೆಳೀತಾರೆ, ಅವ್ರ ಮನೆಗಳು ಬೆಳೆಯುತ್ತೆ, ಸಾಕಷ್ಟು ಜನಕ್ಕೆ ಜೀವನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಅಗತ್ಯ. ಅಭಿಮಾನಿಗಳು ಎಲ್ಲರ ಸಿನಿಮಾ ನೋಡ್ಬೇಕು. ಸ್ಟಾರ್ ವಾರ್ ಬಗ್ಗೆ ನಟಿ ಸಪ್ತಮಿ ಗೌಡ ಕೂಡ ಮಾತನಾಡಿದ್ದಾರೆ. ಸಿನಿಮಾ ಮಾಡ್ತಿರೋದೇ ಕನ್ನಡದಲ್ಲಿ. ಯಾರೇ ಹೀರೋಯಿನ್ ಇದ್ರೂ ಕೂಡ ಸಿನಿಮಾವನ್ನ ನೋಡಿ ಕನ್ನಡವನ್ನ ಬೆಂಬಲಿಸಿದ್ರೆ ಕಲಾವಿದರ ಜೀವನ ನಡೆಯುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ನಟಿ ಸಪ್ತಮಿ ಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂಚೆನೂ ಬೆಳಗಾವಿಗೆ ಬಂದಿದ್ದೀನಿ. ಈ ಸತಿ ಬೆಳಗಾವಿ ಉತ್ಸವಕ್ಕೆ ಬಂದಿರೋದು ಇನ್ನೂ ಬಹಳ ಖುಷಿ ಇದೆ.